ನಿನಗೇನು ಅಷ್ಟೊಂದು ಇಷ್ಟನಾ ಚಿಕ್ಕಪೇಟೆ ಶಾಪಿಂಗ್ ಅಂದ್ರೆ ಬಾಬಾ ಅಂತ ಕರ್ಕೊಂಡು ಬಂದಿದ್ಯಲ್ಲ. ಯಾವ ಹುಡುಗಿರಿಗೆ ಶಾಪಿಂಗ್ ಅಂದ್ರೆ ಇಷ್ಟ ಇರಲ್ಲ ಹೇಳು? ಎಲ್ಲ ಹುಡುಗಿರಿಗೂ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ನೋಡು ಬಾ, ಫಸ್ಟು ನಮ್ಮ ಮದ್ವೆಗೆ ಏನೇನು ಬೇಕು, ಸ್ಯಾರಿ ಸುದರ್ಶನ್ ಸಿಲ್ಕಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಸ್ಯಾರಿ, ಆಮೇಲೆ ಡ್ರೆಸ್ಸಸ್ಸು, ಜ್ಯುವೆಲರಿ ಎಲ್ಲ ತಗೋಬೇಕು. ನನ್ನ ಹತ್ರ ಈಗ ಪ್ರೆಸೆಂಟ್ ಅಮೌಂಟ್ ಇಲ್ಲ, ಎಲ್ಲ ಅಮ್ಮ ಮನೇಲೇ ಐತೆ. ಏನು ಮಾಡ್ತೀಯಾ? ಎಲ್ಲ ನೀನೇ ಕೊಡಿಸ್ಬೇಕು ನನಗೆ. ಆಯ್ತು 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 ಕೊಡಿಸ್ತೀನಿ. ನಾನು ಏನಾದ್ರು ಇಲ್ಲ ಅಂತ ಹೇಳಿದ್ನಾ? ನಿನ್ಗೋಸ್ಕರ ಇಷ್ಟು ಮಾಡಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ನಾನು ಕೊಡಿಸ್ತೀನಿ. ಹಾ, ಸರಿ ಸರಿ ಆಯಿತು. ಬಾ ಹೋಗೋಣ, ಬಾ ಫಸ್ಟ್ ಹೋಗೋಣ, ಬಾ. ಹೋಗ್ಬಿಟ್ಟು ಫಸ್ಟ್ ಏನು ತಗೊಳ್ಳೋಣ? ಸ್ಯಾರಿನೇ ತಗೊಬಿಡೋಣ ಫಸ್ಟು. ಬಾ. ಸರಿ ಸರಿ ಬಾ. ಅಲ್ಲಿ ನೋಡು, ಸಿಲ್ವರ್ ಜ್ಯುವೆಲರಿ ಅನಿಸುತ್ತೆ, ಎಷ್ಟೊಂದು ಚೆನ್ನಾಗಿದಾವಲ್ವಾ? ಹಾ ಹಾ ಆದ್ರೆ ಏನಕ್ಕೆ ಗೋಲ್ಡ್ ತಗೊಂಡ್ರೆ ಆಯ್ತಲ್ವಾ? ಗೋಲ್ಡೇ ತಗೋಬೇಕು. ಅಪ್ಪ, ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೀನಿ ಕಣಪ್ಪ, ಮೆಜೆಸ್ಟಿಕ್ ಹೋಗ್ತಾ ಇದೀನಿ ಬಸ್ ಹತ್ತಕ್ಕೆ. ಅಯ್ಯ ನಾನು ಬರಲ್ಲ ಅಂತ ಹೇಳುದು, ನಾನು ನೆನ್ನೆನೆ ಬರ್ತೀನಿ ಅಂತ ಹೇಳ್ದೆ. ಆದ್ರೆ ಮಳೆ ಜಾಸ್ತಿ ಇತ್ತು ಕಣಪ್ಪ ಬೆಂಗಳೂರಾಗೆ, ಅದಕ್ಕೆ ನೆನ್ನೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಬರ್ತಾ ಇರೋದು. ಹ್ಞೂ ಬರ್ತೀನಿ ಹೇಳಿ ಇವಾಗ. ಮೆಜೆಸ್ಟಿಕ್ ಕಡೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಏನು ಏನು ಸಮಸ್ಯೆ ಇಲ್ಲ ತಾನೇ? ಸರಿ ಹೇಳು ಬರ್ತೀನಿ. ಸುಮ್ಮನೆ ನಾನು ತಲೆ ತಿನ್ಬೇಡ ಕಣಪ್ಪ, ಬೇಜಾರಾಗ್ತಾಯಿತ್ತು ನನಗೆ ಈಗಲೇ. ಅಮ್ಮ ನೋಡಿದ್ರೆ ಇನ್ನೂ ಫೋನ್ ಮೇಲೆ ಫೋನ್ ಮಾಡ್ತಾಯಿತ್ತು ಅಮ್ಮ. ನಾನಂತೂ ಅಮ್ಮನ ಫೋನೇ ರಿಸೀವ್ ಮಾಡ್ತಾ ಇಲ್ಲ, ನನಗಂತೂ ಬೇಜಾರಾಗೈತೆ. ಹ್ಞೂ ಈಗ ಬಸ್ ಹತ್ತಿದ್ರೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಹೇಳು. ಹ್ಞೂ ಟ್ರಾಫಿಕ್ ಅಲ್ವಾ, ಸ್ವಲ್ಪ ಲೇಟ್ ಆಗ್ತೈತೆ. ಇಲ್ಲ ಡೈರೆಕ್ಟ್ ಬಸ್ ಇಲ್ಲ, ಮಧುಗಿರಿಗೆ ಬಂದು ಬರ್ತೀನಿ. ಬಾ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೆ. ಸರಿ ಹೇಳು ಆಯಿತು. ಬಸ್ ಹತ್ಬಿಟ್ಟು ಫೋನ್ ಹಾಕ್ತೀನಿ. ಅಮ್ಮಂಗೆ ಹೇಳು ಫೋನ್ ಹಾಕ್ಬೇಡ ಅಂತದ್ದು, ಎಷ್ಟು ಕಿತ್ತ ಫೋನ್ ಆಗ್ತೈತೆ. ಸುದರ್ಶನ್ ಸಿಲ್ಕು ಈ ರೋಡು ಅಂತ ಅನ್ನಿಸ್ತೈತೆ. ಈ ರೋಡೇ ಇರಬೇಕು. ಈ ಆಶೆ ಏನು ಹಿಂಗೆ ಯಾವನ ಜೊತೆ ಓಡಾಡ್ತಾವಳಲ್ಲ? ನನಗೆ ಮೊದಲೇ ಗೊತ್ತಿತ್ತು ಇವಳು ದೊಡ್ಡ 420 ಅಂತ. ನನಗೆ ಮೋಸ ಮಾಡಿ ಯಾವನ ಜೊತೆ ಹೆಂಗೆ ಓಡಾಡ್ತಾವಳು ನೋಡು. ಹೇ ಈ ಕಡೆ ನೋಡು, ಈ ಕಡೆ ಸುದರ್ಶನ್ ಸಿಲ್ಕ್ ಇರೋದು, ಇಲ್ಲೇ ಕಾಣಿಸ್ತಾ ಐತಲ್ಲ. ಅದೇನೇನೆ, ಅಲ್ಲೇ ತಗೊಳ್ಳೋಣ ಹೋಗಿ. ಕಳ ಮಂದಿರು ಎಲ್ಲ ಪಕ್ಕದಾಗ ಇವೆ ನೋಡು, ಎಲ್ಲಿ ಬೇಕೋ ಅಲ್ಲಿ ತಗ. ನಮ್ಮ ಅಮ್ಮನೂ ಕರ್ಕೊಂಡು ಬಂದಿರೋ ಚೆನ್ನಾಗಿರೋದು. ನಮ್ಮಮ್ಮ ಒಳ್ಳೊಳ್ಳೆ ಸೆಲೆಕ್ಷನ್ ಮಾಡೋದು ಗೊತ್ತಾ? ನಮ್ಮಮ್ಮ ಎಂಥ ಸ್ಯಾರಿ ಬೇಕು ಅಂತ ಸ್ಯಾರಿ ತಗೊಳ್ಳೋದು. ಈಗ ನಾನು ಬಂದಿರೋದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತೈತೆ, ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಮದುವೆ ಸೀರೆ ಚೆನ್ನಾಗಿರೋದೇ ತಗೋಬೇಕು. ಏನು ಮಾಡೋದು? ಬಾ ಅಂತ ಹೇಳಿದ್ನಲ್ಲ, ನಿಂಗೆ ಎಷ್ಟು ಬೇಕು, ಯಾವ ಸೀರೆ ಬೇಕು ತಗೋ. ನಾನು ಹೇಳ್ದೆ ಶಾಪಲ್ಲೇ ತಗೊಳ್ಳೋಣ ಹೋಗಿ, ದೊಡ್ಡ ಶಾಪು ಕರ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲ ಚಿಕ್ಕಪೇಟೆಗೆ ಹೋಗೋಣ ಅಂತ ಚಿಕ್ಕಪೇಟೆ ಕರ್ಕೊಂಡು ಬಂದಿದ್ಯಾ. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದೆಯಾ. ಸರಿ ಸರಿ ನೋಡಿ, ಅಲ್ಲೇ ತಗೊಳ್ಳೋಣ. ಏನೋ ಇವಳ್ದು ಮದುವೆನಾ? ಇಷ್ಟು ಬೇಗ ನಾನು ಮರ್ತೋಗ್ಬಿಟ್ಲಾ? ಅವ್ರಮ್ಮ ಮೊನ್ನೆ ತಾನೇ ಕಾಲಿಡ್ಕೊಂತ ಇದ್ಲಲ್ವಾ? ಅಯ್ಯೋ 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 ಅಂತ ಹೇಳ್ಬಿಟ್ಟು. ಹೀಗೆ ನೋಡಿದ್ರೆ ಇವಳು ಬ್ಯಾರನ್ ಜೊತೆ ಮದುವೆ ಮಾಡ್ಕೊಂತಾವಳ. ಇನ್ನೂ ಎಷ್ಟು ಜನ ಹಾಳು ಮಾಡ್ತಾಳೆ ಈ ಮನೆಯಾಳಿ. ನನ್ನ ಹಾಳು ಮಾಡಿದ್ದಾಯ್ತು, ಇವಾಗ ಇವನು ಯಾರೋ ಬಕ್ರ ಸಿಕ್ಕವನೆ, ಇವನನ್ನು ಬೇರೆ ಹಾಳು ಮಾಡ್ತಾವಳೆ. ಇವಳಿಗೊಂದು ಗತಿ ಕಾಣಿಸ್ಬೇಕಲ್ಲ ಸರಿಯಾಗಿ. ನಾನು ಹೋಗಿ ಹೇಳ್ತೀನಿ ಇರು. ಹೋಗಿ ನಾನೇನಿಲ್ಲ ಲವ್ವರು ಅಂತೀನಿ, ಆವಾಗ ನೋಡೋಣ ಏನು ಮಾತಾಡ್ತಾಳು. ನನಗೆ ಎಷ್ಟೆಲ್ಲ ಮಾನ ಮರ್ಯಾದೆ ಕಳೆದವಳಲ್ವಾ, ಇವಳ್ದು ಕಳಿತೀನಿ. ಇವಳನ್ನೇನು ಅಷ್ಟು ಸುಲಭವಾಗಿ ಬಿಡಲ್ಲ, ಹಿಂದೆನೇ ಹೋಗ್ಬೇಕು ಇವಾಗ ಫಸ್ಟು. ಎಲ್ಲಿ ನಮ್ಮ ಕಾರ್ ನಿಲ್ಸಿದೀವಿ? ನಮ್ಮ ಕಾರ್ ಕಾಣ್ತಾನೆ ಇಲ್ವಲ್ಲ? ಅಲ್ಲಿ ಮುಂದೆ ನಿಲ್ಸಿದ್ದೀನಿ. ಹಬ್ಬ ನೀನು ತಗೊಂಡಲ್ವ ಸ್ಯಾರಿ, ಅಷ್ಟು ಸಾಕು. ನಿಮ್ಮ ಅಮ್ಮಂಗೂ ಇಷ್ಟ ಆಗುತ್ತೆ ಅಲ್ವಾ ಸ್ಯಾರಿ? ನಮ್ಮ ಅಮ್ಮಂಗೂ ಇಷ್ಟ ಆಗುತ್ತೆ ಹೇಳು. ಅಯ್ಯೋ ಶಿವನಿ ಯಾಕೆ ಇಲ್ಲಿಗೆ ಬಂದ? ಎಲ್ಲ ಎಡವಟ್ಟು ಆಗ್ತಿತ್ತಲ್ಲ ಅಮ್ಮ. ಏನು ಮಾಡಲಿ ಇವಾಗ ನಾನು? ಅಯ್ಯೋ ಅಯ್ಯೋ, ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಇನ್ನೂ ಸ್ವಲ್ಪ ಹೊರಡೋಣ ಬಾ. ಈ ಕಡೆ ಹೋಗೋಣ ಬಾ. ಈ ಕಡೆ ಈ ಕಡೆ ಈ ಕಡೆ ನೋಡೋಣ ಬಾ. ಸಣ್ಣ ಸಣ್ಣ ಕ್ಲಿಪ್ಸು ಅವೆಲ್ಲ ಬೇಕಿತ್ತು ಸ್ವಲ್ಪ. ಮನಿಯಾಳಿ, ನಾನು ನೋಡ ಕಡೆ ತಿರ್ಕೊಂಡು ಎಲ್ಲ ತಪ್ಪಿಸ್ಕೊಂಡು ಹೋಗ್ತೀಯ ನೀನು? ಏನು ಆಶಾ, ಏನು ಮಾಡ್ತಾ ಇದೆಯಾ ಇಲ್ಲಿ? ಇವನು ಯಾರು? ಅಯ್ಯೋ ದೇವರೇ, ಬಂದೆ ಬಿಟ್ನಲ್ಲ. ಈಗ ಏನು ಮಾಡಲಿ? ತಗ್ಲಾಕಂಡೆ. ರಾಹುಲ್ ಜೊತೆ ಇರೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಆದರೆ ಒಂದೇ ಸಲ ತಗ್ಲಾಕಂತ ಇದ್ದೀನಲ್ಲ ನಾನು. ಏನು ಮಾಡಲಿ? ಆಶಾ, ಓಯ್ ಆಶಾ, ಹೇಳಿ ಯಾರು ನೀವು? ಯಾರು ಬೇಕಿತ್ತು? ಇವಳು ಆಶಾ ಅಲ್ಲ, ಇವಳು ಉಷಾ ಅಂತ. ಏನು ಉಷಾನಾ? ಇವಳು ನನ್ನ ಲವ್ವರು ಆಶಾ. ಏನೇ ನನ್ನ ಜೊತೆ ಎಲ್ಲ ಲವ್ ಮಾಡಿಬಿಟ್ಟು ಚೆನ್ನಾಗಿ ಓಡಾಡ್ಬಿಟ್ಟು ಇವಾಗ ಇವನು ಯಾವನ 3rd ಕ್ಲಾಸ್ ನನ್ನ ಮಗನ ಜೊತೆ ಆಗ್ಲೇನೆ ಮದುವೆ ಮಾಡ್ಕೊಳಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ? ಯಾಕೆ ಅಷ್ಟು ಬೇಗ ನಾನು ಮರ್ತು ಬಿಟ್ಟ ಏನು? ಅಯ್ಯೋ, ನೀನು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತಿಲ್ಲಪ್ಪ. ರೇ ಯಾರೋ ನೀನು? ಬಂದು ಯಾಕೋ ಆಶಾ ಆಶಾ ಅಂತ ಹೇಳ್ತಾ ಇದೆಯಾ? ಇವಳು ನನ್ನ ಲವ್ವರ್ ಉಷಾ, ಓಕೆ? ನೀನೇನು ಈ ಥರ ಆಶಾ ಆಶಾ ಅಂತ ಕರೀತಿರೋದು? ಏನಾದ್ರು ಮೆಂಟಲ್ಲ ಇಲ್ಲ ಕನ್ಫ್ಯೂಷನ್ ಏನಾದರೂ ಆಗ್ಬಿಟ್ಟಿದ್ಯಾ ನಿನಗೆ? ತುಂಬ ಚೆನ್ನಾಗಿ ಹೇಳ್ತೀರಾ ಸರ್, ತುಂಬ ಚೆನ್ನಾಗಿ ತಗ್ಲಾಕೊಂಡಿದ್ದೀರಾ ಅಮ್ಮ ಮಗಳ ಹತ್ರ ಅಲ್ವಾ ನೀವು? ಇವಳು ಆಶಾ ಅಂತ. ನಮ್ಮ ಹಳ್ಳಿನಾಗೇನೇ ಇರೋದು, ನನ್ನಿಂದ ಚೆನ್ನಾಗಿ ತಿರ್ಕೊಂಡಿದ್ಲು. ಇವಾಗ ನೀವೆಲ್ಲ ದುಡ್ಡಾಗೆಯವರು ಇದ್ದೀರಲ್ಲ, ಸಿಕ್ಕಿದ್ದೀರಾ ಅನ್ಸುತ್ತೆ, ಅದಕ್ಕೆ ನಿಮ್ಮಿಂದೆ ಬರ್ತಾವಳೆ ಈ ಮನೆಯಾಳಿ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಅಷ್ಟು ಸುಲಭವಾಗಿ ಇವಳನ್ನ ನಂಬಿಟ್ಟು ಯಾಮರ್ತ್ಬಿಟ್ರ ನೀವು? ನಾನು ಯಾಮರ್ತಿದ್ದೆ. ಯಾವನ ಜೊತೆ ನೋಗೊಳಗಿಗೆ ಒಬ್ಬೊಬ್ಬನ ಜೊತೆ ತಿರ್ಕಂತ ಜಾತಿ ಇವಳ್ದು, ನಮ್ಮ ಅವ್ರ ಅಮ್ಮಂದು ಇಬ್ರದೂ. ಇಂಥವಳನ್ನ ನೀವು ಕಟ್ಕೊತ ಇದ್ದೀರಾ? ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಬಿಡಿ. ಏನೇ ಆಶಾ, ಸಾಕೇನು ಅನ್ಸುತ್ತೆ ತಿರುಗಿದ್ದು ಮಾಡಿದ್ದು ಎಲ್ಲನೂ? ಬರ್ತೀಯೇನು? ಊರ ಕಡೆ ಹೊಟ್ಟಿದ್ದೀನಿ, ಮೆಜೆಸ್ಟಿಕ್ ಕಡೆ ಹೋಗ್ತಾ ಇದ್ದೆ, ನೀನು ಹಂಗೆ ಕಂಡೆ ಅಲ್ವಾ? ಏನೇ ಆಗಲಿ ಮಾಜಿ ಲವರ್ನ ಮರೆಯೋಕ್ಕಾಗ್ತೈತಾ? ಮಾಜಿ ಲವರ್ನ ನೋಡಿದ ತಕ್ಷಣ ಫೀಲ್ ಆಗ್ತೈತಲ್ಲ, ಮಾತಾಡ್ಸೋಣ ಅಂತ ಹೇಳಿ ಬಂದೆ.
ಏನೋ ಬಿಡು, ಯಾವನು ಹೊಸ ಬಕ್ರ ಸಿಕ್ಕವನೆ ಚೆನ್ನಾಗಿ ಬಳಸ್ಕೊಂಡು ಒಂದು 2 ದಿನ ಶಾಪಿಂಗ್ ಗಿಪಿಂಗ್ ಮಾಡಿಸಿ ಉಜ್ಬಿಟ್ಟು ಬಿಸಾಕ್ಬಿಡತ್ತ ಸುಮ್ಮನೆ. ಏಯ್ ನಾನು ಆಶಾ ಅಲ್ಲ, ನಾನು ಉಷಾ. ಉಷಾ ನೀನು ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ. ನೋಡಿ, ನೀವು ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ. ನಾಲ್ಗೆನ ಕರೆಕ್ಟಾಗಿ ಇಟ್ಕೊಂಡು ಮಾತಾಡಿ, ಓಕೆನಾ? ಆಶಾ ಅಂತ ಹೇಳಿದ್ರೆ ಹಾ ಈಗ ಗೊತ್ತಾಯ್ತು ನನಗೆ. ಇವಳು ಸಿಸ್ಟರ್ ಒಬ್ಳು ಇದ್ದಾಳೆ ಹಳ್ಳಿನೊಳಗಡೆ. ಅವಳು ಇವಳು ಇಬ್ರು ಅವಳಿ ಜವಳಿ, ಅವ್ರಿಬ್ರು ಒಂದೇ ಥರ ಇರೋದಕ್ಕೆ ಅವಳು ಒಂದ್ಸಲ ಯಾಮರಿಸ್ತಾ ಇದ್ದಾಳೆ ಉಷಾ ಆಶಾ ಅಂತ ಹೇಳ್ಬಿಟ್ಟು. ನೀವು ಅವಳನ್ನ ಇವಳು ಅಂತ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿದ್ದೀರಾ. ನೋಡಿ, ಇವಳು ಉಷಾ, ಇನ್ನೊಬ್ಳು ಇದ್ದಾಳಲ್ಲ ಅವಳು ಆಶಾ ಅಂತ ಹೇಳ್ಬಿಟ್ಟು. ಮೇ ಬಿ ನೀವು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ನೋಡಿ. ನೋಡಿ, ಸುಮ್ಮನೆ ಇಲ್ಲೆಲ್ಲನೂ ಸೀನ್ ಕ್ರಿಯೇಟ್ ಮಾಡಬೇಡಿ, ಹೋಗಿ. ಹಾ ಅವಳ ಸಿಸ್ಟರು ಆಶಾ ಅಂತ, ಅವಳು ಲವ್ವರು ಅನ್ಸುತ್ತೆ ನೀವು. ಅವಳು ನಾನು ಇಬ್ರು ಅವಳಿ ಜವಳಿ. ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವಳಿ ಜವಳಿನಾ? ನಾವು ಅವಳಿ ಜವಳಿ. ಅವಳಿ ಜವಳಿ ಆದ್ರೂ ಏನು ನಿನ್ನನ್ನ 100 ಜನ ಅವಳಿ ಜವಳಿನವ್ರ ಮಧ್ಯೆ ನಿಲ್ಸಿದ್ರು ನೀನೇ ಅಂತ ಕಂಡಿಡ್ತೀನಿ. ಆದರೆ ನೀನು ಅವಳಾಗಕ್ಕೆ ಹೆಂಗೆ ಸಾಧ್ಯ, ಅವಳು ನೀನಾಗಕ್ಕೆ ಹೆಂಗೆ ಸಾಧ್ಯ? ಸರ್ ಇಲ್ಲ ಸರ್, ಇವಳಂತೂ ಉಷಾ ಅಲ್ಲ, ಇವಳು ಆಶಾನೇನೆ. ನಂಗೆ ತುಂಬ ಚೆನ್ನಾಗಿ ಗೊತ್ತು ಇವಳು ಬಿಹೇವಿಯರು, ಇವಳು ಮಾತುಕತೆ ಎಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ಅವಳಿ ಜವಳಿ ಇರ್ಬೋದೇನೋ, ಅವ್ರಿಗೆ ಶಾರದಾ ಆಂಟಿ ಅವ್ರಿಗೆ ಇಬ್ಬರು ಮಕ್ಕಳಿದ್ರು, ಆದರೆ ನಿಜವಾಗ್ಲೂ ಇವಳಂತೂ ಉಷಾ ಅಂತೂ ಅಲ್ಲ ಸರ್ ಇವಳು. ಏಯ್ ನೋಡು, ನೀನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಈ ಥರ ಯಾಕೆ ನನ್ನ ಹತ್ರ ಮಾತಾಡ್ತಾ ಇದೆಯಾ? ನಮ್ಮ ಹುಡುಗನನ್ನ ಎಷ್ಟು ವರ್ಷದಿಂದ ಲವ್ ಮಾಡ್ತಾವನೆ ಗೊತ್ತಾ? ಅವನು ಗೊತ್ತಿಲ್ದಿರೋದು ನಿನ್ಗೇನು ಗೊತ್ತಾಗ್ಬಿಡ್ತಿವಾಗ? ಸುಮ್ಮನೆ ಹೋಗು ಇಲ್ಲಿಂದ. ಲೇ ಆಶಾ, ನೀನು ಎಷ್ಟು ನಾಟಕ ಆಡಿದ್ರು ದೇವರು ಒಂದಲ್ಲ ಒಂದಿನ ಸರಿಯಾಗಿ ಮಾಡ್ತಾನೆ. ನನಗೆ ಮಾಡಿದ್ನಲ್ಲ ಹಂಗೆ 420 ನಿಂಗೆ ಸರಿಯಾಗಿ ಒಂದಿನ ಆಗ್ತೈತೆ ಬಿಡು ಗ್ರಾಚಾರ, ಅವಾಗ ಗೊತ್ತಾಗ್ತದೆ ನಿನಗೆ ಏನು ಅಂತ. ತುಂಬ ಚೆನ್ನಾಗಿ ನಂಬಿಸ್ಬಿಟ್ಟಿದ್ಯಲ್ವ ಇವ್ರನ್ನ. ಏನು ಸರ್, ಚೆನ್ನಾಗಿ ಮಡಿಕೊಂಡಿದ್ರೆ ದುಡ್ಡನ್ನ? ಚೆನ್ನಾಗಿ ಮಡಿಕೊಂಡಿದ್ರೆ ಮಾತ್ರ ನೀವು ಬರೋದು. ಕಾಂಜೆ ಪಿಂಜೆ ಜೊತೆ ಎಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡಿದ್ರೆ ಗೊತ್ತಾಗ್ತೈತೆ ಒಳ್ಳೆ ದುಡ್ಡು ಮಡಿಕೊಂಡಿದ್ದೀರಾ ಅಂತ. ಅದಕ್ಕೆ ಬಂದವಳೆ ಏನೋ ನಾನು ಹಾಳಾಗೋದಂಗೆ ನೀವು ಹಾಳಾಗಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅಮ್ಮ ಮಗಳನ್ನ ನಂಬಿ ಮೋಸ ಹೋಗ್ಬಾರ್ದು ಅಂತ ಹೇಳ್ದೆ. ನೀವು ನನ್ನ ಮೋಸನೇ ಹೋಗೋದು, ನನಗೆ ಮೋಸ ಹೋಗೋಕ್ಕೆ ಇಷ್ಟ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಮೋಸನೇ ಹೋಗಿ ಸರ್, ಯಾರು ಬೇಡ ಅಂತ ಹೇಳಿದ್ರು. ಸರಿ ಸರ್, ನಿಮ್ಮನೆ ಬರಹ ಹೇಳೋದೆಲ್ಲ ಹೇಳಿದ್ದೀನಿ. ಇವಳು ಇಷ್ಟ್ರಿನ ಆದ್ರೆ ನೀವು ಇವಳನ್ನೇ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ಮಾಡ್ಕೊಳ್ಳಿ. ಮುಂದೆ 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 ನಾನು ನೆನೆಸ್ಕೊಂತೀರಾ, ಒಬ್ಬ ಹೇಳಿದ್ದ ಅಲ್ವಾ, ಅವ್ನ ಮಾತು ಕೇಳ್ಬೋದಿತ್ತಲ್ವಾ ಅಂತ ಮುಂದೆ ಒಂದಿನ ಗೊತ್ತಾಗುತ್ತೆ ಸರ್ ನಿಮಗೆ. ಬರಲ್ಲ ಸರ್, ನನಗೂ ಟೈಮ್ ಆಯಿತು, ಊರಿಗೆ ಹೋಗಬೇಕು. ಬಸ್ ಬೇರೆ ಆಮೇಲೆ ಮಿಸ್ ಆಗಿಬಿಟ್ರೆ ಕಷ್ಟ ನಮ್ಮೂರ ಕಡೆ. ಹೋಗ್ತೀನಿ ಸರ್. ಏನೇ ಆಶಾ, ಒಳ್ಳೆ ಮನಸ್ಸಿಲ್ಲ ನಿನ್ಗೂ. ಸರಿಯಾಗಿ ದೇವರು ತೋರಿಸ್ತಾನೆ ಬಿಡು. ಹೋಗೋ, ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಇಷ್ಟು ಫಿಟ್ಟಿಂಗ್ ಇಕ್ಕಿದ್ದೀನಲ್ಲ ಸಾಕು. ಇನ್ನು ಅವಳಿಗೂ ಅವನಿಗೂ ರಾತ್ರೆಲ್ಲ ಕೊರಿತಾ ಇರ್ತೈತೆ, ಏನಾಯಿತು ಯಾರವನು ಏನು ಅಂತ. ಅವಳಿ ಚವಳಿ ವಿಚಾರ ನನಗೆ ಯಾಕೆ ಶಾರದಾ ಆಂಟಿ ಹೇಳಲಿಲ್ಲ? ಅಪ್ಪ ಯಾರೋ ಹೇಳ್ತಾ ಇದ್ರು ಇಬ್ಬರು ಹೆಣ್ಮಕ್ಳು ಅಂತ. ಇದ್ರೂ ಇರ್ಬೋದೇನೋ, ಆದರೆ ಇವಳೇ ಆಶಾ ಅನ್ನೋದಕ್ಕೆ ನಾನು 100% ಕೊಡ್ತೀನಿ. ಬೇಬಿ, ಇವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಆದರೂ ನೋಡು, ನಾನೇ ಆಶಾ ಅಂತ ಹೇಳ್ಬಿಟ್ಟು ಹೆಂಗೆಲ್ಲ ಮಾಡ್ದ ಅಂತ ನಂಗೆ ತುಂಬಾ ಬೇಜಾರಾಗ್ತಾ ಐತೆ. ಛೇ, ಇವತ್ತು ಮೂಡೆಲ್ಲ ಹಾಳಾಗೋಯ್ತು. ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೆ, ಆದರೆ ಯಾಕೋ ಮೈಂಡೆಲ್ಲ ಒಂಥರ ಆಯಿತು. ಮನೆಗೆ ಹೋಗೋಣ ಬಾ ಸುಮ್ಮನೆ. ನಾಯಿ ಬೊಗಳಿದ್ರೆ ದೇವ್ಲೋಕ ಏನು ಹಾಳಾಗೋಗಲ್ಲ, ನೀನು ಸುಮ್ಮನೆ ಇರು. ಅವ್ನು ಯಾರೋ ಬಂದು ಏನೋ ಮಾತಾಡ್ದ ಅಂತ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಮಾತಾಡೋರೆಲ್ಲ ಮಾತಾಡ್ತಾನೆ ಇರ್ತಾರೆ, ಅವ್ರ ಕತೆ ಬಿಟ್ಬಿಡು. ಛೇ ಈಡಿಯಟ್. ಅವಳು ನಿನ್ನ ಸಿಸ್ಟರು ಯಾಕಾದರೂ ಕರ್ಮುಖ್ಯ ಅಂತ ಹುಟ್ಟಿದ್ಲೋ ಏನೋ, ನನಗಂತೂ ಗೊತ್ತಿಲ್ಲ. ಅವಳು ಇಲ್ಲ ಅಂದಿದ್ರೆ ಚೆನ್ನಾಗಿರೋದು. ನೀವು ಯಾಕಾದರೂ ಅವಳಿ ಜವಳಿ ಆದ್ರು ಅಂತ ಅನಿಸುತ್ತೆ. ಸೇಮ್ ನಿಂತರೇ ಅವಳೆ, ನಾನು ನೋಡಿದ್ದೀನಿ. ನೋಡಿದ್ರೆಲ್ಲ ಕನ್ಫ್ಯೂಸ್ ಆಗ್ತಾರೆ. ನಾವು ಬ್ಯಾಂಗ್ಳೂರಲ್ಲಿ ಇದ್ರೂ ನೀನು ಸಿಸ್ಟರ್ ಕಟ್ಟ ಮಾತ್ರ ತಪ್ಪಿಲ್ಲ ನನಗಂತೂ. ಅವಳನ್ನ ಕಂಡ್ರೆ ಮೈಯೆಲ್ಲ ಉರಿತೈತೆ ನನಗೆ. ಯಪ್ಪ, ನಾನೇ ಆಶಾ ಅಂತ ಗೊತ್ತಾಗ್ಬಿಟ್ರೆ ಒಂದು ಸೆಕೆಂಡು ನನ್ನ ಜೊತೆ ನಿಂತ್ಕೊಳ್ಳಲ್ಲ, ಓಡೋಗ್ಬಿಡ್ತಾನೆ. ಇವ್ ನನ್ನ ಮದುವೆ ಮಾಡ್ಕೊಳ್ಳೋಗಂಟ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು. ಹತ್ರಗೂ ನಮ್ಮ ಸಿಸ್ಟರ್ ಇಲ್ಲಿಗೆ ಬರ್ದಿದ್ದಂಗೆ, ಉಷಾ ಇಲ್ಲಿಗೆ ಬರ್ದಿದ್ದಂಗೆ ಫಸ್ಟ್ ನೋಡ್ಕೋಬೇಕು. ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಣ ಸಾಕು. ಮತ್ತೆ ಸಾವುಕಾರನ ಮಗ ಬಂದ್ಬಿಟ್ಟು ಮತ್ತೆ ಎಲ್ಲ ಕೆರೆಡ್ದು ಯಾಕಪ್ಪ ಬೇಕು ಫಸ್ಟು. ಅಯ್ಯೋ ಸರಿ ಬಾ, ಆಯಿತು ಹೋಗೋಣ. ಸುಮ್ಮನೆ ಯಾಕೆ ಅವ್ರ ಬಗ್ಗೆ ಮಾತಾಡ್ಕೊಂಡು ಸುಮ್ಮನೆ ಯಾಕೆ, ಬಾ ಹೋಗೋಣ ಬಾ. ಹಾಂ ಬಾ. ನಿನ್ನ ಸಿಸ್ಟರ್ ಹೆಸರು ಎತ್ತಿದ್ರೆ ನನಗೆ ತಲೆಯೆಲ್ಲ ನೋವು ಬಂದ್ಬಿಟ್ಟೈತೆ ನನಗಂತೂ. ಅವಳಂತೂ ಮನೆಯಾಳಿ 420 ಅವಳಂತೂ. ನಾನು ಒಂದ್ಸಲ ಮೀಟ್ ಮಾಡಿದ್ದಕ್ಕೇನೆ ಬೇಜಾರ ಹೋಗ್ಬಿಡ್ತು ನನಗಂತೂ. ಯಪ್ಪ, ನಡಿ ಹೋಗೋಣ ನಡಿ.